ಏನೇ ಕೊಟ್ರಮ್ಮ, ಏನು ಮಾಡ್ತೀಯ ಬದುಕ? ಲಕ್ಷ್ಮಕ್ಕ, ಬಾ ಬಾ, ಏನು ಮಾಡ್ತಿಲ್ಲ ಅಮ್ಮವ್ರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಇದ್ವಾ ತೊಳ್ಕೊಡೋಣ ಅಂತ ಹೇಳಿ ಬತ್ತಾ ಇದ್ದೆ. ಗೌಡ್ರು ಹೇಳಿದ್ರ ಬಟ್ಟೆ ತೊಳ್ಕೊಡು ಅಂತ ಹೇಳಿ, ಅದಕ್ಕೆ ತೊಳ್ಕೊಡೋಣ ಅಂತ ಬಂದೆ. ಬಾ ಲಕ್ಷ್ಮಕ್ಕ ಬಾ. ಯಾಕೆ ಬಂದೆ ನೀನು? ನಾನು ಜ್ಞಾನಮ್ಮನ ಮಾತಾಡ್ಸೋಣ ಅಂತ ಬಂದು, ಇವಾಗ ಕಾಲು ಹೆಂಗೈತಿ ಏನು ಕಾಲು ಪಾಲು ಓಡಾಡಕ್ಕೆ ಬರ್ತಾವ ಅಂತ ಹೇಳಿ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಇದ್ದಾರೆ ಜ್ಞಾನಮ್ಮ? ಇಲ್ಲ, ರೂಮ್ನಾಗೆ ಇದ್ದಾರೆ, ಡಾಕ್ಟ್ರು ಬಂದವ್ರಿ. ಅದು ಯಾತ ಕಾಲಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಸಾಕು ಟ್ರೀಟ್ಮೆಂಟು ಅದನ್ನು ಕೊಡ್ತಾ ಇದ್ದಾರೆ. ಫಿಸಿಯೋಥೆರಪಿ ಯಾತ ಮಾಡ್ತಾರಂತಲ್ಲಮ್ಮ, ಅದು ನೀನು ಹೇಳಿದ್ದಂತಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಬಂದವ್ರೆ, ಅದಕ್ಕೆ ರೂಮ್ನಾಗ ಇದ್ದಾರೆ. ಹೌದೇನು? ಎಲ್ಗೋದ್ಲು ಪರಿಮಳ? ಎಲ್ಗೂ ಹೋಗಿಲ್ಲ, ಇದ್ದಾಳೆ. ಯಾಕೆ ಏನು ಮಾತಾಡ್ತೀರಾ ಅವಳ ತಾಗಿ? ಅಲ್ಲ, ಆಮೇಲೆ ನಿಮ್ಮ ವಿಷಯನೂ ಗೌಡ್ರ ವಿಷಯ ಅವಳಿಗೆ ಗೊತ್ತಾದ್ರಿ ನಾನು ಯಾಕೆ ಹೇಳಕ್ಕೆ? ನನಗೇನು ಬುದ್ಧಿ ಇಲ್ವೇನೆ ಕೊಟ್ರಮ್ಮ, ನಾನು ಹೇಳಕ್ಕೆ ಬರನಿ? ನನ್ನ ವಿಷಯ ನಾನು ಹೇಳಕ್ಕೆ ಮನೆ ನನ್ನ ಮರ್ಯಾದಿನ ಅಂತ ಕಮ್ಮಕ್ಕಾಗುತ್ತೆ ಇವಳೊಬ್ಳು. ಸುಮ್ಕಿರು, ನಾನು ಯಾಕೆ ಮರ್ಯಾದೆ ತಕ್ಕಮ್ಮ? ನಾನು ಜ್ಞಾನಮ್ಮ ಮಾತಾಡ್ಸೋಣ ಅಂತ ಬಂದೆ, ಅವಳಕ್ಕೆ ಮಾತಾಡ್ಸಕ್ಕೆ ಹೋಗೋಣ ನಾನು? ಅಲ್ಲ, ನೀನೇನ ಮಾತಾಡಕ್ಕೆ ಬಂದಿದ್ದೇನೋ ಅಮ್ಮಂಗೆ ಆತು. ಅಲ್ಲ, ಗೌಡ್ರಿಗೆ ಗೊತ್ತಿ ವಿಷಯಲ್ಲಿ ಬಂದಿರೋದು? ನಾನು ಬರ್ತೇನೆ, ಯಾರಿಗೆ ಕೇಳಬೇಕು? ಏನಿಲ್ಲ, ಅವ್ರಿಗೆ ಕೇಳಕ್ಕೆ ಹೋಗ್ಬೇಕು. ಸುಮ್ಮನೆ ಬಂದೆ ಮಾತಾಡ್ಸೋಣ ಅಂತ ಹೇಳಿ. ಹೋಗಿ ಬಟ್ಟೆ ಒಗಿತ್ನಂದಲ್ಲ, ಒಗ್ಯಾಗ ಹೋಗು. ಹೋಗಕ್ಕ ನೆನಕಿಕ್ಕಿದ್ದೀನಿ, ಸ್ವಲ್ಪ ತೊಳ್ದಾಕ್ ಬಿಡೋಗ ಅವನ್ನ. ಬರೀ ಲಕ್ಷ್ಮಕ್ಕ ಅವರೇ, ಯಾಕೆ ಬಂದ್ರಿ? ಏನಿಲ್ಲ ಕಣ, ನಾನು ಜ್ಞಾನಮ್ಮನ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಡಾಕ್ಟ್ರು ಬಂದವ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೆ, ಅದು 1 ಗಂಟೆ ಬೇಕಂತಲ್ಲ, ಅದಕ್ಕೇ ಅಲ್ಲಿ ರೂಮ್ನಾಗ ಇದ್ದಾರೆ. ಅವರು ಕಾಲಿಗೆಲ್ಲನ ಅದು ಓಡಾಡಕ್ಕೆ ಬರೋಂಗೆ ಮಾಡೋಕೆ ಅದೇನ ಮಿಷಿನ್ ತಂದು ಇದು ಮಾಡ್ತಾ ಇದ್ದಾರೆ. ಮಾತಾಡ್ರಿ ನೀನು ಅಮ್ಮವರು, ಹಂಗೆ ಕೂತ್ಕೊಂಡು ಮಾತಾಡ್ರಿ. ಡಾಕ್ಟ್ರು ಹೊರಕ್ಕೆ ಬರೋವರೆಗೂ ರೂಮ್ನಾಗ ಇದ್ದಾರೆ, ನೋಡ್ತಾ ಇದ್ದಾರೆ. ಶಾನೆ ಜನ ಹೋದ್ರೆ ಬೈತಾರಲ್ಲ ಮಾತಾಡಿದ್ರೆ, ಹಂಗೆ ಮಾತಾಡ್ತೀರಿ. ಅಮ್ಮವ್ರ ಇದ್ದಾರೆ, ನಾನು ಒಂದೆರಡು ಬಟ್ಟೆ ತೊಳೆದಾಕ್ತೀನಿ. ತೊಳ್ದಾಕ ಹೋಗು. ಕುತ್ಕೊಳ್ರಿ ಲಕ್ಷ್ಮಕ್ಕ ಅವ್ರೆ. ಫಸ್ಟು ನಿನ್ನ ಗಂಡನ ಬಿಗ್ಗೆ ಗಿಕ್ಕೆ ಮತ್ಕೊಲ್ಕ, ಅವನು ಬೋಲ್ ಮೀರ್ ಬಿಟ್ಟವನಿ. ಕಂಡರ ಹೆಂಗಸ್ರಿಗೆಲ್ಲ ಜಲ್ ಸಿರಿಸ್ಕೊಂಡು ಓಡಾಡ್ತಾನ ನನ್ನ ಮಗ. ಒಳ್ಳೆನಲ್ಲ ನಿನ್ನ ಗಂಡ. ಅಲ್ಲ, ಇದೇನು ಲಕ್ಷ್ಮಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ನಾವೇನಾದರೂ ನಿಮ್ಗೇನಾದರೂ ತೊಂದರೆ ಮಾಡಿದ್ವಾ? ನನ್ನ ಗಂಡ ಏನಾದರೂ ಬಂದು ನಿಮ್ಮನ್ನು ಬೈದ್ರಾ? ಯಾಕೆ ನನ್ನ ಗಂಡನ ಬಗ್ಗೆ ಹಂಗೆ ಹೇಳ್ತಾ ಇದ್ದೀರಾ? ನನ್ನ ಗಂಡ ತುಂಬ ಇಷ್ಟಪಡ್ತಾರೆ, ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಅಯ್ಯೋ, ನಾನು ಕೇಳಿದ ಸೀರೆ ಇಲ್ಲ ಅಂದಿಲ್ಲ, ಇನ್ನವರೆಗೂ ನಾನು ಕೇಳಿದ ಒಡವೆ ಇಲ್ಲ ಅಂದಿಲ್ಲ, ಹಂಗೆ ಕೊಡಿಸಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಗಂಡನ ಬಗ್ಗೆ ಹಂಗೆ ಹೇಳ್ತಾ ಇದ್ದೀರಲ್ಲ. ನನ್ನ ಗಂಡ ಒಬ್ಬರು ಹೆಣ್ಣನ್ನು ಒಂದು ಹೆಂಗ್ಸನ್ ಸಮೇತ ಮಾತಾಡ್ಸಕ್ಕೆ ಹೋಗಲ್ಲ ಗೊತ್ತಾ? ನೀನು ಹಿಂಗೆ ಅಂತಿ ಅಂಬೋದು ಗೊತ್ತಿತ್ತು ನನಗೆ, ಅದಕ್ಕೆ ಫೋನಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದೆ. ನೋಡಿ ನಿನ್ನ ಗಂಡನ ಬಂಡವಾಳ ಏನು. ನನ್ನ ತಕ್ಕೆ ಬಂದು, ಲಕ್ಷ್ಮಿ ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಲಕ್ಷ್ಮಿ, ನೀನಂದ್ರೆ ನನಗೆ ಇಷ್ಟ. ನೋಡಿ ನಿನ್ನ ಹೆಂಗೆ ಬೈಕ್ಯಾಣವನಿ. ನಿನ್ನ ಗಂಡ ನನ್ನ ಎಂದೆಂದು ಬೈದಿಲ್ಲ ನನ್ನ ಗಂಡ, ಹಂಗೆ ಹಿಂಗೆ ಅಂತ ನಿನ್ನ ಗಂಡನ ಬಗ್ಗೆ ಸಖತ್ತನು ಒಂದು ನಂಬಿಕೆ ಇಟ್ಕೊಂಡಿದೆಯಲ್ಲ. ನೋಡು ನಿನ್ನ ಗಂಡ ಹಿಂಗೆ ಮಾತಾಡ್ತಾನೆ ಅಂತ ಹೇಳಿ, ಇದನ್ನೆಲ್ಲ ಕೇಳಿಸ್ಕೆ ನಿನ್ನ ಗಂಡ ಮಾತಾಡ್ತಿರೋದ. ನೋಡು, ಅವಳು ಕುಕ್ಕರಿಸ್ಕೊಂಡಿರ್ತಾಳೆ, ಏನು ಮಾತಾಡಲ್ಲ ಅಲ್ಲ, ಏನು ಬದುಕು ಮಾಡಲ್ಲ, ಏನು ಕೆಲಸ ಮಾಡೋಕ್ಕೆ ಬರಲ್ಲ. ನಿಂದೇನೆ ಒರ್ಜಿನಲ್ ಬ್ಯೂಟಿ ಲಕ್ಷ್ಮಿ, ನಿಂದೆ ಒರ್ಜಿನಲ್ ಬ್ಯೂಟಿ. ಅವಳು ಕರೆ ದೆವ್ವಾಗಿ ಅವಳೆ. ನಿನ್ನ ಮುಂದೆ ಅವಳೇನು ಕುಲಾಯಕ್ಕಿಲ್ಲ ಅಂತ ಹೇಳಿ ಹೆಂಗೆ ಮಾತಾಡೋನು. ಬೇಕಂದರೆ ಅವ್ನು ಬಂದಾಗ ಬಾ, ನಾನು ಕರ್ಕೊಂಡೋಗಿ ಇನ್ನೂ ನಿನ್ನ ಕಣ್ಣೆದ್ರಿಗೆ ನೋಡ್ಮಂತಿ. ನೋಡಿ ನಿನ್ನ ಗಂಡ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ನಾನು ಹೇಳೋದು ಬೈಲ್ಗೆಳೆಯೋದೇನು ದೊಡ್ಡದಲ್ಲ, ನಿನಗೆ ಗೊತ್ತಾಗಬೇಕು ವಿಷಯ ನಿನ್ನ ಗಂಡ ಎಂತಾನು ಅಂತೇಳಿ. ನನ್ನ ಗಂಡ ಒಳ್ಳೇನು ಅಂತ ಹೇಳಿ ನೀನು ಅನ್ಕೊಂತಿದ್ದಲ್ಲ. ನೋಡಿ ನೀನು ಹೇಳಿಲ್ವಿ ನನ್ನ ಗಂಡ ನೀ ಕಣ್ಣಿ ಬೇಕಾಗಿರೋ ಸೀರೆ ಕೊಡ್ಸ್ಯಾನೆ, ಕೂಸ ಕೊಡ್ಸ್ಯಾನೆ ಅಂತ ಹೇಳ್ತಿದ್ದಲ್ಲ. ಅದಕ್ಕೆ ನೋಡಿ ನಿನ್ನ ಗಂಡನ ಬಂಡವಾಳ ನೋಡು, ಎಂತ ಅಲ್ಕ ನನ್ನ ಮಗ ಅಂತ ಹೇಳಿ ನೋಡು. ಒಂದು ಹೆಂಗ್ಸನ್ ಮಾತಾಡ್ಸಲ್ಲ ಅಂತ ಹೇಳ್ತೀಯಲ್ಲ, ಎಂತ ಜಲ್ ಬುರ್ಕ ಅಂತ ನೋಡಿ ನಿನ್ನ ಗಂಡ. ಅಲ್ಲ ಗೌಡ್ರೆ, ನಿಮ್ಮ ಹೆಂಡ್ತಿನ ನನಗೇನೋ ಚೆನ್ನಾಗಿದ್ದಾಳಪ್ಪ. ಅವಳೇ ಎಲ್ಲ ಮೇಕಪ್ ಮಾಡ್ಕೊಂಡಿರ್ತಾಳೆ, ಅವಳೇ ಸೂಪರ್ ಆಗಿದ್ದಾಳೆ ನಿನ್ನ ಹೆಂಡ್ತಿ. ನಾನೇನು ಅಷ್ಟು ಚೆನ್ನಾಗಿದ್ದೀನಾ? ಅದೆಲ್ಲ ಲಕ್ಷ್ಮಿ, ಅವಳು ಮೇಕಪ್ ಹಾಕೊಂಡ್ಕೊಣೆ ಹಂಗಿರೋದು. ಅವಳೇನು ಲಕ್ಷಣವಾಗಿಲ್ಲ, ಮೇಕಪ್ ಹಾಕ್ಕೊಂಡು ಆ ಥರ ಕಾಣ್ತಾಳೆ ಅಷ್ಟೇ. ನಿಂದು ನಿಜವಾದ ಬ್ಯೂಟಿ. ಅವಳೊಳ್ಳೆ ಕರೆ ದೆವ್ವ ಥರ ಇದ್ದಾಳೆ ನನ್ನ ಹೆಂಡ್ತಿ, ಗೊತ್ತಾ? ಕರೆ ದೆವ್ವ ಆಗಿದ್ದಾಳೆ. ರಾತ್ರಿ ಟೈಮ್ ಏನಾದರೂ ಬಂದುಬಿಟ್ರೆ ಅವಳು ನೋಡಿ ಎದ್ರುಕೋಬೇಕು. ಹಂಗೈದಾಳೆ. ಅವಳ್ದೇನು ಹೇಳ್ತೀಯ, ನಿಂದೆ ಒರ್ಜಿನಲ್ ಬ್ಯೂಟಿ, ನೀನೇ ನೋಡೋಕೆ ಚೆನ್ನಾಗಿರೋದು. ಅವಳ ಕೈಲಿ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ. ಅವಳು ವೇಸ್ಟ್ ಫೆಲೋ. ವೇಸ್ಟ್ ಅಂದರೆ ವೇಸ್ಟ್, ಅವಳು ಹುಟ್ಟಿರೋದೇ ವೇಸ್ಟು. ನೋಡಿ ನಿನ್ನ ಗಂಡ ಹೆಂಗೆ ಬೈಕ್ಯಾಣವ್ ನಿನ್ನ. ನೋಡಿ ನನ್ನ ಹೆಂಗೆ ಹೊಗಳಿ, ನಿನ್ನ ಹೆಂಗೆ ಬೈಕ್ಯಾಣವ್ನಿ ಅಂತ ಹೇಳಿ, ನಿನ್ನ ತಕ್ಕ ಬಂದು ಹೆಂಗೆ ಹೊಗಳ್ತಾನೆ ಅಂತ ನೋಡು ನಿನ್ನ ಗಂಡ. ನಿನ್ನ ಗಂಡ ಎಂಥ ಅವತಾರ ಮಾಡ್ತಾ ಇದ್ದಾನೆ ಅಂತ ನೋಡು ಒಂದೇಟು ತಿಳ್ಕ. ಗೊತ್ತಾಗ್ತೈತೆ ಕಣಕ್ಕ, ಗೊತ್ತಾಗ್ತೈತಿ. ನೀನು ಹೆಂಗನ ಬಂದು ನನಗೆ ಹೇಳಿದ್ದು ಒಳ್ಳೇದೇ ಆಯಿತು. ನೀನೇನ ಅವನ ಜೊತೆ ಸೇರ್ಕೊಂಡು ನೀನು ಅವನಂಗೆ ಆಡಿದರೆ ಏನು ಮಾಡಬೇಕಾಗಿತ್ತು ಇವತ್ತು ಅಲ್ವೇ? ನೀನು ಹೆಂಗೆ ಬಂದು ನನಗೆ ಹೇಳ್ತಾ ಇದೀಯ. ಕೇಳಿಸ್ಕ ಇನ್ನು ಕೇಳಿಸ್ಕ.
ಅಯ್ಯೋ ನಾನು ದುಡ್ದಿರೋದೆಲ್ಲನ ಅವಳಿಗೆ ಮೇಕಪ್ಗೆ ಸಾಲದು. ಅವಳಿಗೆ ಬೇಕಾಗಿರೋ ಒಡವೆ ತಂದು ಕೊಡಬೇಕು, ಅವಳಿಗೆ ಬೇಕಾಗಿರೋ ಸೀರೆ ತಂದು ಕೊಡಬೇಕು. ಅಯ್ಯೋ ಅಂಥವಳನ್ನ ಯಾಕಾದ್ರೂ ನನ್ನ ಜೀವನದಲ್ಲಿ ನನ್ನ ಜೀವನದಾಗ ಬಂದ್ಲೋ ಅಂತ ಅನ್ನಿಸ್ತಾ ಐತೆ. ಅವಳಿಗೂ ನನಗೂ ಸೂಟೇ ಆಗೋದಿಲ್ಲ. ನಿನ್ನಂತವಳು ಬಂದರೆ ಲಕ್ಷ್ಮಿ ನನಗೆ ನನ್ನ ಜೀವನದಲ್ಲಿ ತುಂಬ ಅದೃಷ್ಟ ಗೊತ್ತಾ. ಅವಳು ಬಂದಾಗಿಂದನೂ ನಾನು ದುರದೃಷ್ಟನೇ. ನಾನು ಹಿಂಗೋ ಇದ್ದೆ ಮದುವೆಗಿನ ಮುಂಚೆ. ಅವಳು ನನ್ನ ಜೀವನದಾಗ ಬಂದ್ಲು, ಆವಾಗಲೇ ನಾನು ಹಾಳಾಗೋಯ್ದೆ. ನನ್ನ ಜೀವನನೇ ಎಕ್ಕುಟ್ಟೋಯ್ತು. ನಿನ್ನಂತಳು ಏನಾದರೂ ಬಂದಿದ್ರೆ ನನ್ನ ಲೈಫ್ ಇಷ್ಟೊತ್ತಿಗೆ ಹೆಂಗಿರೋದ ಲಕ್ಷ್ಮಿ ಗೊತ್ತಿಲ್ಲ. ಓ ಮನ್ಯಾಳ ಇದಾವ ತಡಿಯಲ್ಲ ನಿನಗೆ ಗ್ರಾಚಾರ ಅಲ್ಲ. ಹೆಂಗೆ ನನಗೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದವನು ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಇಂಥವೆಲ್ಲ ನಡೆಸ್ತಾ ಇದೆಯಾ? ನನಗೆ ಮೊನ್ನೆನೇ ಅನುಮಾನ ಬಂತಕ್ಕ ಲಸ್ಮಕ್ಕಯ್ಯ. ಹಿಂಗೆಲ್ಲ ಯಾರೋ ಮುತ್ತು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಕೆನ್ನೆ ಮೇಲೆ ಇತ್ತು, ಅದನ್ನೆಲ್ಲ ನೋಡಿದೆ. ಏನೋ ನಡೆಸ್ತಾ ಇದ್ದಾರೆ ಇವರು. ನನಗೆ ಕಂದಂಗೆ ಅಂತ ಅಂದ್ಕೊಂಡೆ. ಮತ್ತೆ ಬಿಡು, ನನ್ನ ಗಂಡ ಒಳ್ಳೆಯವರು, ನಾನು ಬಿಟ್ಟಂಗೆ ಮಾಡಲ್ಲ, ನನಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿ ನಂಬಿದ್ದೆ ನಾನು. ಯಾಕಂದ್ರೆ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳಾರಲ್ಲ ಅದಕ್ಕೆ. ಯಾಕಂದರೆ ಇವಾಗೆಲ್ಲ ನಾನು ನಿನ್ನ ಹೆಸ್ರನಾಗಿತ್ತಲ್ಲ ದುಡ್ಡು ಪಡ್ಡು ಎಲ್ಲಾನ, ಅದಕ್ಕೇನೆ ಬಿಡು ನನ್ನ ಹೆಂಡತಿ ಹೆಸ್ರಿಗೆ ಐತಿ ಅಂತೇಳಿ ಮಾಸ್ಕ ಹೊಡ್ಕೊಂಡಿದ್ದ. ಇವಾಗ ನೋಡು ಹೆಂಗೆ ಮಾಡ್ತಾ ಇದ್ದಾನೆ. ಎಷ್ಟೇ ನೀನು ಹೆಂಗೆ ಇದ್ದಾರೆ ಅಂದ್ರೆ ನಂಬಕ್ಕೆ ಹೋಗ್ಬಾರ್ದು, ಯಾರನ್ನು ನೋಡಲ್ಲ. ಇಂಥವು ಯಾತಕ್ಕೆ ಮಾಡ್ಬೇಕಮ್ಮ ಬಂದು? ಅಲ್ಲ ನನಗೆಲ್ಲಿ ಆಯಪ್ಪ ಎಲ್ಲಿ ಒಂದಿಟ ನನ್ನ ಮಾನ ಮರ್ಯಾದೆ ಬೇಡ. ಊರಾಗ ಯಾರನ್ಗನ ಗೊತ್ತಾದ್ರೆ ಯಾರನ್ನ ಏನಂದ್ರೆ ನಮ್ಮನ್ನು ಕ್ಯಾಕ್ಸ್ ಮಕ್ಕಳಿಗೆ ಹೋಗ್ತಾರೋ ಅಂಬೋದು ಬೇಡ. ಮಾನ ಮರ್ಯಾದೆ ಬಾ, ಬೇಕಾದ್ರೆ ನಮ್ಮ ಅಂತಕ್ಕೆ ಬಾ, ಇಲ್ಲಿ ಬೇಕಾದ್ರೆ ಇನ್ನೂ ಕರ್ಕೊಂಡು ಹೋಗ್ತೀನಿ. ಸರಿಯಾಗಿ ರೆಡ್ ಹ್ಯಾಂಡಾಗಿ ಹಿಡ್ಕೊಂಬಂತ ನೀನು. ಏನೋ ಬೋಳಿ ಮಗನೇ ಇಲ್ಲಿಗೆ ಯಾಕೆ ಬಂದಿದ್ದಲ್ಲ ಇವ್ರ ಮಂತಕ್ಕೆ ಅಂತೇಳಿ ಸರಿಯಾಗಿ ಹಿಡ್ಕೊಂಡು ಕೊಳ್ಪಟ್ಟು ನಿಡ್ಕೊಂಡು ಬರುವಂಥ ಹೊಲ್ಕ ನನ್ನ ಮಗನ. ನೋಡಿ ಇಂಥವೆಲ್ಲ ಮಾಡ್ತಾ ಇದ್ದಾನೆ. ನಾನಾಗತ್ತೆ ಸುಮ್ಕೈನಿ. ಪಿಕ್ಚರ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋದು, ನನಗೆ ಮುತ್ತು ಕೊಡು ಅಂಬೋದು. ನಾನೇ ಮತ್ತೆ ಮೊನ್ನೆ ಅದು ಕಾಣಲಿ ನಿನಗೆ ಗೊತ್ತಾಗಲಿ ಅಂತಲೇ ನೀ ಪೇಬಿ ಕಿಕ್ ಹಾಕೊಂಡು ಹಾಕಿದ್ದಿ. ನನ್ನ ಮಗು ಪೇಬಿ ಕಿಕ್ ಹಾಕಿದ್ದಿ, ಹೋಗ್ಬಾರ್ದು ಅಂತ ಹೇಳಿ. ಅದ್ರ ಮ್ಯಾಕೆ ಬಣ್ಣ ಮಾಡ್ಕೊಳ್ಳೋಣಂತಿ. ಬಣ್ಣ ಮಾಡ್ಕೊಂಡು ಕಾಣ್ದಿಲ್ದಂಗೆ ಮಾಡಿದ್ದಾರೆ. ನನಗೆ ಅವತ್ತೇ ಅನುಮಾನ ಬಂತಪ್ಪ. ನನಗೆ ಯಾರು ಮಾಡಿರಬೇಕು ಯಾರು ಅಂತ ಹೇಳಿ ನನಗೆ ಭಾಳ ಅನುಮಾನ ಬಂದಿತ್ತು. ಬಿಡತ್ಲಾಗೆ ಹೋಗಲಿ ನನ್ನ ಗಂಡಂಗೆ ಮಾಡಲ್ಲ ಅಂತ ಅಂದ್ಕೊಂಡು ನಂಬಿಕೆ ಇಕ್ಕೇನು ಸುಮ್ಮನಾದೆ. ಇಂಥ ಕೆಲಸ ಮಾಡ್ತಾ ಇದ್ದಾರಾ ಲಸ್ಮಕ್ಕಯ್ಯ? ನೀನು ಹೆಂಗೆ ನನಗೆ ಬಂದು ಹೇಳಿದ್ದೆ ಒಳ್ಳೇದಾಯ್ತು, ಬತ್ತೀನಿ. ರೆಡ್ ಹ್ಯಾಂಡಾಗಿ ಹಿಡ್ಕೊಡ ನನ್ನ ಮಗನ. ಅದಕ್ಕೆ ಮತ್ತು ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ಬೇಕಂತಲೇ ನಾನು ನಿನಗೆ ಎಲ್ಲ ತೋರಿಸಿ ಅದಕ್ಕೆ ಹೇಳಿದ್ದು. ಬಾ, ಬೇಕಾದ್ರೆ ನಾನು ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ ಬಂದು. ಇಲ್ಲಿಗೇನಲ್ಲ ಬೇರೆ ಹೆಂಗ್ಸಿಂತಾಗ ಏನೋ ನಿನಗೆ ಕೆಲಸ ಅಲ್ಕ ನನ್ನ ಮಗನೇ. ಇಂಥ ಕೆಲಸ ಏನಕ್ಕೆ ಮಾಡ್ತೀಯ ಅಂತ ಬಂದೋಬಸ್ತ್ ಮಾಡ್ತೀಯ, ಇಲ್ಲಾಂದ್ರೆ ಇನ್ನೂ ಲಂಗ ಮಿಲ್ದಂಗೆ ಹೋಗ್ತಾನೆ ಅವನು. ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ. ಮನೆಯಾಗಲೇಳು ಅವ್ರಿಗೆಲ್ಲ ನಿಮ್ಮ ಅತ್ತೆ ಮಮ್ಗಾಗ್ಲೇಳು, ಯಾರಿಗೆ ಹೇಳೋಕೆ ಹೋಗ್ಬೇಡ. ಜ್ಞಾನಮ್ಗಾಗ್ಲೇಳು, ನಿನಗೆ ಗೊತ್ತಿರಬೇಕು. ನೀನೇ ಚಂದಕ್ಕೆ ಬುದ್ಧಿ ಕಲಿಸ್ಬೇಕ ನನ್ನ ಮಗನ. ಒಳಗೆ ಮನೆಯಾಗಿ ಇಟ್ಕೊಂಡು ಚಂದಕ್ಕೆ ಬುದ್ಧಿ ಕಲಿಸ್ಬೇಕ ನನ್ನ ಮಗುಗೆ. ಕಲಿಸ್ತೀನಿ ನೋಡು. ಇನ್ನು ಹೆಂಗಸರಿಂದ ಬಿದ್ದಿದ್ದಲ್ಲ ನೋಡಿ ಮಗನೇ ನೀನು. ನನಗೆ ಸುಳ್ಳು ಹೇಳ್ಕೊಂಡು ಅಂತ ಹೇಳಿ ನಾನು ಚಂದಕ್ಕೆ ಬುದ್ಧಿ ಕಲಿಸ್ತೀನಿ. ನಾನೇ ಕಲ್ಸೋದು ಬುದ್ಧಿ ಕಲಿಸಿದ್ರೆ ಕಣಕ. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಭಕ್ತಿರ್ಲಿಲ್ಲ. ಅಲ್ಲ ನೋಡು ಬಂದು ಹಿಂಗೆ ನನ್ನ ಮರ್ಯಾದೆನೇ ಹೋಗಲ್ವಿ. ನನ್ನ ಮರ್ಯಾದೆನೂ ಹೋದಂಗಾಗುತ್ತೆ. ನನ್ನ ಮರ್ಯಾದೆ ನನ್ನ ಯಾರು ಇದು ಮಾಡಲ್ಲ ಅಂಬೋದು ಗೊತ್ತು ಊರಾಗೆ. ಅಲ್ಲ ಮರ್ಯಾದೆ ಹೋದ್ರೆ ಎಷ್ಟು ಅಂತ ಹೇಳಿ ಒಂದಿಟ್ಟನ್ನ ಲೆಕ್ಕ ಹಾಕೋದ್ಬೇಡಿ. ಇಂಥ ಕೆಲಸ ಮಾಡ್ಯಾನಲ್ಲ ಅದಕ್ಕೆ ಮತ್ತೆ ನಿನಗೆ ಹೇಳೋಣ, ನಿನ್ಗೆ ಹೇಳಿದ್ರೆ ಸರಿ ಅಂತ ಹೇಳಿ ನಾನು ಅದಕ್ಕೆ ನಿನಗೆ ಹೇಳೋಣ ಅಂತ ಬಂದಿದ್ದು. ಇಲ್ಲ ನಾನು ಯಾವಾಗಲೇ ಇಡತಿ ಒದ್ದು ಎಳೀತಿದ್ದೆ ಊರು ಮುಂಚೆ. ಈ ನನ್ನ ಮಗ ಎಂಥ ಹೊಲ್ಕ ಕೆಲಸ ಮಾಡ್ಯಾನೀನು ಹೊಲ್ಕ ಅಂತ ಹೇಳಿ ಈ ದಿನ ಊರಾಗೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಅಂತ ನಡೆಸಿದ್ದಾತು. ಇನ್ನು ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಮಗ ಹೊಲ್ಕ. ನನ್ನ ಮಗ ನನಗೇನೆ ಇವಾಗ ಇದು ಮಾಡಕ್ಕೆ ಬಂದಿದ್ದ, ನನಗೆ ನೀನು ಇಷ್ಟ ಅಂತ ಹೇಳಕ್ಕೆ ಬಂದಿದ್ದ ಅಂತೇಳಿ ನಾನು ಒದ್ದು ಮೇಡ್ತಾಂಡು ಕರ್ಕೊಂಬರ್ಬೋದಾಗಿತ್ತು ಪಂಚಿ ಕಿತ್ತಾಕಿ. ಏನು ಮಾಡಿಲ್ಲ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ. ನಿನಗೆ ಹೇಳ್ಬೇಕು ಈ ವಿಷಯನ. ಹೇಳೋರಿಗೆ ಹೇಳಿ ಎಲ್ಲಿ ಬಿಗಿ ಮಾಡ್ಬೇಕು ಅಲ್ಲೇ ಬಿಗಿ ಮಾಡ್ಬೇಕು. ಸುಮ್ಮನೆ ಎಲ್ಲನ ಸರ್ ಬಂದಿದ್ದಕ್ಕೆಲ್ಲ ಟೈಟ್ ಮಾಡಕ್ಕೆ ಹೋದ್ರೆ ಅದು ಟೈಟ್ ಆಗಲ್ಲ. ಎಲ್ಲಿ ಸರ್ಜಿಯಾದ ಜಾಗ ನೋಡಿ ಅದನ್ನ ಟೈಟ್ ಮಾಡ್ಬೇಕು ಅಂತೇಳಿ ನಾನು ಸುಮ್ಮನಾಗಿದ್ದೆ. ಒಯ್ದವ ನನ್ನ ಮಗುಗೆ. ಬರಲಿ ಮನೆಗೆ ಬರಲಿ. ಇಲ್ಲಸ್ ಮಕ್ಕಳನ್ನು ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ ಅಂತ ಹೇಳೈತಿ. ನೋಡ್ರಿ ನನ್ನ ಮಗನ ಎಂತೆಂಥ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಗಂಡ. ನಂತಾಗ ಮಾತ್ರ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇರ್ತಾನೆ. ಬರಲಿ ನನ್ನ ಮಗುಗೆ ಇದ್ದಾವೆ. ಇವಾಗ ಬಂದು ಹೇಳಿದ್ದೆ ಒಳ್ಳೇದಾಯ್ತು ನನಗೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.